ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಗಿಡಕ್ಕೆ ನೀರು ಹಾಕೊತಾನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಬೆಳಗ್ಗೆ ಎದ್ದು ಹೊತ್ತಲಾಯ್ಸ್ಕ ತೊಳೆದು ಗಿಡಕ್ಕೆ ನೀರು ಹಾಕಿ ಈಗ ನೆಲ ಒರೆಸ್ಕೊಳತ್ತೀನಿ ನೋಡ್ರಿ. ಇವತ್ತು ಶುಕ್ರವಾರ ಐತಿ, ಪೂಜೆ ಅದು ಮಾಡೋದೈತಿ ಮತ್ತು ಹೋಟೆಲ್ಗೂ ಹೋಗ್ಬೇಕು. ಅದಕ್ಕೆ ಲಗು ಕೆಲಸ ಮಾಡ್ಕೊಳತ್ತೀನಿ. ಮಕ್ಕಳು ಹೊರಗೆ ಆಟ ಆಡತ್ತಾರ ನೋಡ್ರಿ. ಮನೆ ಕೆಲಸ ಎಲ್ಲ ಆಗೈತಿ. ಈಗ ಜಳಕ ಮಾಡಿ ಪೂಜೆ ಮಾಡತ್ತೀನಿ ನೋಡ್ರಿ. ನಾನು ಬೆಳಗ್ಗೆ 10 ಗಂಟೆ ಅಂದರೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತೇನೆ ನೋಡ್ರಿ. ಮತ್ತು ಹೋಟೆಲ್ಗೂ ಹೋಗೋದಿರ್ತೈತಿ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಜಳಕ ಅದು ಎಲ್ಲ ಮಾಡಿ ಪೂಜೆ ಮಾಡಿನ ಹೋಗ್ತೇನೆ. ಎಲ್ಲ ಗೃಹಿಣಿಯರಿಗೂ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ, ನಾವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂದ್ರೆ ಏನು ಮಾಡಬೇಕು? ಮೊದಲು ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು. ಮನೆಯೊಳಗೆ ಊಟ ಮಾಡಿದ ಭಾಂಡೆ ಎಲ್ಲ ಅವಾಗ ತೊಳಿತೀವಿ. ಹಂಗೆ ಬಿಟ್ಟರೆ ದರಿದ್ರ ಲಕ್ಷ್ಮಿ ವಾಸ ಮಾಡ್ತಾವೆ ಮನೆಯೊಳಗೆ. ಲಕ್ಷ್ಮಿ ಇರೋದಿಲ್ಲ ಆ ಸ್ಥಳದೊಳಗೆ. ಬರ್ಸನ್ ಕಟ್ಟಿ ಮತ್ತು ಎಲ್ಲ ಕ್ಲೀನ್ ಇಡಬೇಕು. ಗಲೀಜು ಇಡಬಾರ್ದು ಏನು ಮನೆಯೊಳಗೆ. ಮತ್ತು ಬಟ್ಟೆ ಒಗ್ದಿದ್ದ ಅಲ್ಲೆಲ್ಲೇ ಚೆಲ್ಲೋದು ಆ ರೀತಿ ಎಲ್ಲ ಮಾಡಬಾರ್ದು. ಅವಾಗ ಎಲ್ಲ ನೀಟ್ ಕ್ಲೀನ್ ಮಾಡಬೇಕು. ಮತ್ತು ಮನೆಯೊಳಗೆ ಪೂಜೆ ಮಾಡ್ಕೊತ ಇರಬೇಕು. ಬುಕ್ ಓದ್ತಾ ಇರಬೇಕು. ಅಟ್ಲೀಸ್ಟ್ ಪೂಜೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೆ ದೀಪನಾದರೂ ಹಚ್ತಾ ಇರಬೇಕು. ಇವತ್ತು ಶುಕ್ರವಾರ ಐತೆ, ಅದಕ್ಕೆ ನಮ್ಮ ಮನೆ ಕಡೆ ಗುಡಿಗೆ ಬಂದೇನೆ ನೋಡ್ರಿ. ಇದಕ್ಕೆ ರಂಗನ ಗುಡಿ ಮೊನ್ನೆ ಪ್ರತಿಷ್ಠಾಪನೆ ಮಾಡ್ತೀವಿ. ಕೆಲವರು ಮುಸ್ರಿ ಎಲ್ಲ ಹಂಗೆ ಇಟ್ಟಿರ್ತಾರೆ. ಮತ್ತು ಮನೆಯೂ ನೀಟ್ ಇರೋಂಗಿಲ್ಲ. ಬಟ್ಟೆ ಒಗೆದಿದ್ದೆಲ್ಲ ಮಡ್ಚಿರಂಗಿಲ್ಲ, ಅಲ್ಲಿಂದಲ್ಲೇ ಬಿಸಾಕಿರ್ತಾರೆ. ಈ ರೀತಿ ಎಲ್ಲ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಇದರಿಂದ ಮನೆಯೊಳಗೆ ದರಿದ್ರ ಸೇರ್ಕೊಂತೈತೆ ಅಂತ ನಾನು ಹೇಳ್ಬೋದು. ಇದರಿಂದ ನೀವು ಎಷ್ಟು ದುಡಿದ್ರೂ ಮನೆಯೊಳಗೆ ರೊಕ್ಕ ನಿಂದ್ರಂಗಿಲ್ಲ. ಆದಷ್ಟು ಮನೆ ನೀಟ್ ಮತ್ತು ಕ್ಲೀನಾಗಿ ಇಟ್ಕೊಳಕ್ಕೆ ನೋಡಬೇಕು. ಈಗ ನೋಡ್ರಿ, ಬಾಂಡೆ ತಿಕ್ಕೋದೆಲ್ಲ ಆಗೈತಿ. ಬರ್ಸನ್ನ ಮತ್ತು ಗ್ಯಾಸ್ ಕಟ್ಟಿ ಒರೆಸ್ಕೊಳತ್ತೀನಿ. ಅಡುಗೆ ಮಾಡಿದ್ಕೂಡ್ಲೆ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಮಗೆ ಆಮೇಲೆ ಒರೆಸ್ಕೊಳ್ಳೋಂಥ ನೆಸೆಸಿಟಿ ಇರೋಂಗಿಲ್ಲ. ಅವಾಗ ಅಡುಗೆ ಮಾಡಿದ್ಕೂಡ್ಲೆ ಒಂದು ಕೈ ಒರೆಸ್ಕೊಂಬಿಟ್ರೆ ನೀಟ್ ಮತ್ತು ಕ್ಲೀನ್ ಆಗಿಬಿಡ್ತೈತೆ ನೋಡ್ರಿ. ನಮ್ದು ರೆಂಟೆಡ್ ಹೌಸ್ ನೋಡ್ರಿ. ಇದು ಡಬಲ್ ಬೆಡ್ರೂಮ್ ಹಾಲ್ ಕಿಚನ್ ಐತಿ. ಕಿಚನ್ನ ನಾನ್ ಮಾಡ್ಯುಲರ್ ಐತಿ. ನಾನು ಬಾಂಡೆ ತಿಕ್ಕಿದ ಕೂಡಲೇ ಬರ್ಸನ್ ಕಟ್ಟಿ ಒರೆಸ್ಕೊಂಡು ಹಂಗೆ ಅದ್ರ ಹಿಂದಿನ ಗೋಡಿನ ಒರೆಸ್ಕೊಂಡ್ಬಿಡ್ತೇನೆ ನೋಡ್ರಿ. ನಾವು ಒಗ್ಗರಣೆ ಹಾಕಿದ್ದೆಲ್ಲ ಅಲ್ಲೇ ಹಿಂದೆ ಗೋಡೆಗೆ ಸಿಡಿದಿರ್ತೈತಿ. ಅವಾಗ ಒಂದು ಕೈ ಒರೆಸ್ಕೊಂಡು ಬಿಟ್ವಿ ಅಂದ್ರೆ ಅಲ್ಲೇ ಡರ್ಟ್ ಅಕ್ಯುಮುಲೇಟ್ ಆಗಲ್ಲ. ನಾನೀಗ ಸಿಂಪಲ್ಲಾಗಿ ಅನ್ನ ಮಾಡ್ಕೊಳ್ಳೋದು ಹೇಳತ್ತೀನಿ ನೋಡ್ರಿ. ಮನೆಯೊಳಗೆ ಅನ್ನ ಉಳ್ಕಿತ್ತಂದ್ರೆ ಬರೀ ಒಗ್ಗರಣೆ ಅನ್ನ ತಿಂದ ಬೇಸರಾಗಿದ್ರೆ ನೀವು ರೈಸ್ನ ಈ ಥರನೂ ಮಾಡ್ಕೋಬೋದು. ಫಸ್ಟಿಗೆ ನಾನಿಲ್ಲೇ ಒಂದು ಉಳ್ಳಾಗಡ್ಡಿ, ಒಂದು ಟಮಾಟಿ, ಒಂದು ಗಜ್ಜರಿ, ಬೀನ್ಸ್ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಗ್ಯಾಸ್ ಹಚ್ಕೊಂಡು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಕಾಯಕ್ಕಿಟ್ಟೆ ನೋಡ್ರಿ. ಇಲ್ಲಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕೋರಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಮ್ಮ ಮನೆಯಾಗ ಸಣ್ಣ ಮಕ್ಕಳದಾವ ಅಂಥೇಳಿ ನಾನು ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ಕಟ್ ಮಾಡ್ಕೊಂಡು. ಈಗ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಒಂಚೂರು ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ಆಮೇಲೆ ಗಜ್ಜರಿ ಹಾಕೋರಿ ನೋಡ್ರಿ. ಈಗ ಗಜ್ಜರಿ ಹಾಕ್ಕೊಳತ್ತೀನಿ. ಗಜ್ಜರಿ ಹಾಕ್ಕೊಂಡು ಆಮೇಲೆ ಬೀನ್ಸ್ ಹಾಕೋರಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಬೀನ್ಸ್ ಹಾಕೋರಿ. ಬೀನ್ಸ್ ಹಾಕ್ಕೊಂಡು 2 ನಿಮಿಷ ಮುಚ್ಚಳ ಮುಚ್ಚಿಡ್ರಿ. ಈಗ ನೋಡ್ರಿ ಮುಚ್ಚಳ ಮುಚ್ಚಾತೀನಿ. ಒಂದು 5 ನಿಮಿಷ ಹಿಂಗೆ ಮುಚ್ಚಿಡ್ರಿ.
ಈಗ ವೆಜಿಟೇಬಲ್ಸ್ ಕುಕ್ ಆಗ್ಯಾವ. ಈಗ ಟೊಮೆಟೊ ಹಾಕ್ಕೊಳತ್ತೀನಿ ನೋಡಿರಿ. ಟೊಮೆಟೊ ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಮುಚ್ಚಿಡ್ರಿ. ಈಗ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗ್ಯಾವ ನೋಡಿರಿ. ಈ ಸ್ಟೇಜ್ ಒಳಗೆ ಇದ್ರೊಳಗೆ ಧನಿಯಾ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ ಒಂದು ಸ್ವಲ್ಪ. ನಾನು ಇದ್ರೊಳಗೆ ಉಪ್ಪು ಮತ್ತು ಹವೇಜ್ ಮಸಾಲೆ ಅಷ್ಟು ಹಾಕ್ಕೊಂಡಿನಿ, ಮತ್ತು ಯಾವ ಮಸಾಲೆನೂ ಹಾಕಿಲ್ಲ. ನಿಮ್ಗೆ ಯಾವ್ದಾರ ಬೇಕಂದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು, ಬಟ್ ಇಷ್ಟ ಹಾಕಿದ್ರು ಟೇಸ್ಟ್ ಆಕೈತಿ. ಸೊ ಆಮೇಲೆ ಅದು ಹವೇಜ್ ಮಸಾಲೆ ಒಂಚೂರು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಈಗ ಅನ್ನ ಹಾಕ್ಕೊಳತ್ತೀನಿ ನೋಡಿರಿ. ಅನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅನ್ನ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂಚೂರು ಕೊತ್ತಂಬರಿ ಹಾಕ್ಕೊಂಡ್ರೆ ಈ ರೈಸ್ ರೆಡಿನ ಆಗ್ತೈತೆ ನೋಡಿರಿ. ನೀವು ಇದಕ್ಕೆ ಮಸಾಲೆ ರೈಸ್ ಅಂತಲೂ ಕರಿಬೋದು. ಇದನ್ನು ಮನೆಯೊಳಗೆ ನೀವು ಟ್ರೈ ಮಾಡಿ ನೋಡಿರಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿರಿ. ಇದು ನಮ್ಮದು ಹೋಟೆಲ್ ನೋಡಿರಿ. ಹೋಟೆಲಿಗೆ ಬಂದೇನಿ. ಈಗ ಪಟಾಪಟ ಹೋಟೆಲ್ ಒಳಗಿನ ಕೆಲಸ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ನಿಮಗೆ. ಹೋಟೆಲ್ ಕೆಲಸ ಮುಗೀತು ನೋಡಿರಿ. ಮನೆಗೆ ಬಂದೇನಿ. ಈಗ ಸಾಯಂಕಾಲ ಆಗೈತಿ. ಮಕ್ಕಳು ಹೊರಗೆ ಆಟ ಆಡೋಕೆ ಹೋಗ್ಯಾರ ನೋಡಿರಿ. ನನ್ನ ಫುಲ್ಲು ಹೆಂಗೆ ನಿಂತೈತಿ, ಬಾಲ್ ತಗೊಂಡು ಆಟ ಆಡೋಕ್ಕಾಗ್ತಾವೆ. ಇವತ್ತಿನ ವ್ಲಾಗ್ ಇಷ್ಟ ನೋಡಿರಿ. ನಿಮ್ಗೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಸಿಗೋಣ ಮುಂದಿನ ವ್ಲಾಗ್ ಒಳಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಾನು ಯಾವ್ದಾರ ವಿಡಿಯೋ ಹಾಕಿದೆ ಅಂದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತೈತಿ.